ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸೀರೀಸ್ ಅಂಡ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಮೇಲೆ. ಸೊ ಕ್ವಶನ್ ಏನ್ ಕೇಳ್ತಿರೋದು, ಇನ್ ಎ ಲ್ಯಾಟಿಸ್ ನೆಟ್ವರ್ಕ್ ಫೈಂಡ್ ದ ವ್ಯಾಲ್ಯೂ ಆಫ್ ಆರ್ ಫಾರ್ ದ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಟು ಲೋಡ್. ಸೊ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಆಗಬೇಕು ಅಂತಂದ್ರೆ ನಮಗೆ ಈ ರೆಸಿಸ್ಟರ್ ಆರ್ ವ್ಯಾಲ್ಯೂ ಏನಾಗಿರ್ಬೇಕು ಗೊತ್ತಾಯ್ತಾ? ಅವ್ರು ಕೇಳಿರೋದು ಕೇವಲ ರೆಸಿಸ್ಟೆನ್ಸ್ ವ್ಯಾಲ್ಯೂ ಮಾತ್ರ, ಅಂದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗಿರ್ಬೇಕು ಸೊ ದಟ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಟು ದ ಲೋಡ್ ಆ ತರ ಆಗಬೇಕು ಅಂತಂದ್ರೆ ಯಾವ ರೀತಿ ಇರಬೇಕು ಅಂತ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಆಗಬೇಕು ಅಂತ ಒಂದು ಕಂಡೀಷನ್ ಇರೋದ್ರಿಂದ ಈ ವೋಲ್ಟೇಜ್ ಸೋರ್ಸ್ ಇದೆಯಲ್ಲ, ಈ ವೋಲ್ಟೇಜ್ ಸೋರ್ಸ್ ಅನ್ನ ಶಾರ್ಟ್ ಸರ್ಕ್ಯೂಟ್ ಮಾಡ್ಬಿಡ್ತೀನಿ. ಏನು ಶಾರ್ಟ್ ಸರ್ಕ್ಯೂಟ್? ಸೊ ಶಾರ್ಟ್ ಸರ್ಕ್ಯೂಟ್ ಮಾಡಿದ ತಕ್ಷಣ ಏನಾಗುತ್ತೆ, ನಮಗೆ ಕರೆಂಟ್ ಅಂತಂದ್ರೆ ಮ್ಯಾಕ್ಸಿಮಮ್ ಪವರ್ ಲೋಡ್ಗೆ ಹೋಗ್ತಾ ಹೋಗುತ್ತೆ. ಸರಿನಾ? ಒಬ್ಬೊಬ್ರು ಇಲ್ಲಿ ಜಂಪರ್ಸ್ ಅನ್ನ ಯೂಸ್ ಮಾಡಿದಾರಲ್ಲ, ಜಂಪರ್ ಅಂದ್ರೇನು, ಈ ಒಂದು ಲೈನು ಮತ್ತೆ ಈ ಒಂದು ಲೈನು ಕನೆಕ್ಟ್ ಆಗಿಲ್ಲ. ಸೊ ಈ ತರದ ಪ್ರಾಬ್ಲಮ್ ಅನ್ನ ನೋಡಿದ ತಕ್ಷಣ ಕಷ್ಟ ಅಂತ ಅನ್ಕೊಂತಾರೆ, ವೆರಿ ಈಸಿ ಪ್ರಾಬ್ಲಮ್. ಸರಿನಾ? ಇದನ್ನ ರೀಡ್ರಾ ಮಾಡ್ಕೋಬೇಕಷ್ಟೇ. ಡಯಾಗ್ರಾಮ್ ಅನ್ನ ಏನ್ ಸರ್ಕ್ಯೂಟ್ ಕೊಟ್ಟಿದಾರಲ್ಲ ಅದನ್ನ ರೀಡ್ರಾ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಅವರು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಆಗ್ಬೇಕಲ್ವಾ ಲೋಡ್ಗೆ, ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಈ ವೋಲ್ಟೇಜ್ ಇದೆಯಲ್ಲ ವೋಲ್ಟೇಜ್ ಸೋರ್ಸ್, ಸೊ ನಾವು ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಪಾಯಿಂಟ್ ಎ ಅಂತ ತಗೊಂತ ಹೋಗ್ತೀನಿ, ಪಾಯಿಂಟ್ ಬಿ ಅಂತ ತಗೊಂತೀನಿ. ಸೊ ಈ ಒಂದು ರೆಸಿಸ್ಟೆನ್ಸ್ ಅನ್ನ ತೆಗೆದುಬಿಟ್ಟು ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ಅಕ್ರಾಸ್ ಇರುವಂತಹ ಟೋಟಲ್ ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಬೈ ರಿಮೂವಿಂಗ್ ಆರ್ ಶಾರ್ಟ್ ಸರ್ಕ್ಯೂಟಿಂಗ್ ದ ವೋಲ್ಟೇಜ್ ಸೋರ್ಸ್. ಸೊ ಬರೀತಾ ಹೋಗಿ, ಟು ಫೈಂಡ್ ದ ರೆಸಿಸ್ಟೆನ್ಸ್, ಟು ಫೈಂಡ್ ದ ರೆಸಿಸ್ಟೆನ್ಸ್, ಇಲ್ಲಿ ಈಕ್ವಲೆಂಟ್ ಅಂತ ಬರ್ಕೊಳ್ಳಿ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಕ್ರಾಸ್ ಎ ಅಂಡ್ ಬಿ, replace the voltage source by short circuit, ಸರಿನಾ? ಶಾರ್ಟ್ ಸರ್ಕ್ಯೂಟ್ ಇಂದ ರೀಪ್ಲೇಸ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ರೀಪ್ಲೇಸ್ ಮಾಡಾದ್ಮೇಲೆ ನಮ್ಮ ಸರ್ಕ್ಯೂಟ್ ಯಾವ ರೀತಿ ಇರುತ್ತೆ? ಸಿಂಪಲ್, ಏನಿಲ್ಲ, ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಇಂದ ರೀಪ್ಲೇಸ್ ಮಾಡಿದ್ದೀನಿ. 7 ಓಮ್ ರೆಸಿಸ್ಟೆನ್ಸ್ ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ 9 ಓಮ್ ರೆಸಿಸ್ಟೆನ್ಸ್ ಕೂಡ ಹಂಗೆ ಉಳ್ಕೊಳುತ್ತೆ. ದಿಸ್ ಈಸ್ ಪಾಯಿಂಟ್ ಎ, ದಿಸ್ ಈಸ್ ಪಾಯಿಂಟ್ ಬಿ. ನೆಕ್ಸ್ಟ್ ಇಲ್ಲಿ ಇರುವಂತಹ ಎರಡು ರೆಸಿಸ್ಟೆನ್ಸ್ಗಳು ಯಾವುವು? ಒಂದು 6 ಓಮ್ ರೆಸಿಸ್ಟೆನ್ಸ್, ಇನ್ನೊಂದು ಯಾವ್ದು ಇರೋದು ನಮ್ಮ ಹತ್ರ, ಇಲ್ಲಿ ಜಂಪರ್ ಅನ್ನ ಯೂಸ್ ಮಾಡಿಕೊಂಡು ಕೊಟ್ಟಿದ್ದಾರೆ 5 ಓಮ್ ರೆಸಿಸ್ಟೆನ್ಸ್. ಸರಿನಾ? ನೀವು ಸ್ಕೇಲ್ ಪೆನ್ಸಿಲ್ ಅನ್ನ ಯೂಸ್ ಮಾಡಿಕೊಂಡು ನೀಟಾಗಿ ಬರೀತಾ ಹೋಗ್ಬೋದು. ಸೊ ಇಲ್ಲಿ ಅಷ್ಟೇ ನೀಟಾಗಿ ಬರಲ್ಲ, ಸ್ಕೇಲ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಏನ್ ಮಾಡಿದ್ವಿ, ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಿದೀವಿ. ಬೇಕಾದ್ರೆ ಬರೀರಿ, ಶಾರ್ಟ್ ಸರ್ಕ್ಯೂಟ್ ಮಾಡಿದೀವಿ ಈ ಒಂದು ಪೊಸಿಷನ್ ಅಲ್ಲಿ ಅಂತ, ಶಾರ್ಟ್ ಸರ್ಕ್ಯೂಟ್. ಸೊ ಶಾರ್ಟ್ ಸರ್ಕ್ಯೂಟ್ ಮಾಡಿದ್ವಿ. ಈಗ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ನಾನು ಕಂಡುಹಿಡಿಬೇಕಾಗುತ್ತೆ, ಆರ್ ಈಕ್ವಲೆಂಟ್ ಬಿಟ್ವೀನ್ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಸೊ ಈಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, ಈ ತರ ಜಂಪರ್ಸ್ ಗಳೇನಾದ್ರೂ ಯೂಸ್ ಆಗಿದ್ರೆ ಅಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂತಾರೆ. ಸೊ ಲೆಟ್ಸ್ ರೀಡ್ರಾ ದಿಸ್ ಡಯಾಗ್ರಾಮ್ ಅಥವಾ ಸರ್ಕ್ಯೂಟ್. ಸೊ ರೀಡ್ರಾ ಮಾಡ್ತಾ ಹೋಗೋಣ. ಯಾವ ರೀತಿ? ವೆರಿ ಸಿಂಪಲ್. ಫಸ್ಟು 7 ಓಮ್ ರೆಸಿಸ್ಟೆನ್ಸ್ ಹಂಗೆ ಇರಲಿ, 7 ಓಮ್ ರೆಸಿಸ್ಟೆನ್ಸ್. ನೆಕ್ಸ್ಟ್ 9 ಓಮ್ ರೆಸಿಸ್ಟೆನ್ಸ್ ಕೂಡ ಹಂಗೆ ಇರಲಿ, ನಮಗೆ 9 ಓಮ್ ರೆಸಿಸ್ಟೆನ್ಸ್ ಕೂಡ ಹಂಗೆ ಇಟ್ಕೊಳ್ಳಿ, 9 ಓಮ್ ರೆಸಿಸ್ಟೆನ್ಸ್. ಈಗ ಇಲ್ಲಿ 6 ಓಮ್ ರೆಸಿಸ್ಟೆನ್ಸ್ ಇದೆ ಅಲ್ವಾ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರ್ಗು. ಸೊ ನೋಡಿ ಇದು ಯಾವ ರೀತಿ ಕನೆಕ್ಟ್ ಆಗಿರೋದು, ಇದೇ ಒಂದು ಲೈನ್ ಇಲ್ಲೂ ಹೋಗ್ತಾ ಇರೋದು, ಅದೇ ಲೈನ್ಗೆ ಈ ಒಂದು ಪಾಯಿಂಟ್ ಕನೆಕ್ಟ್ ಆಗಿರೋದು. ಸರಿನಾ? ಈ ಒಂದು ಪಾಯಿಂಟ್ ಅದೇ ಲೈನ್ಗೆ ಕನೆಕ್ಟ್ ಆಗಿದೆ. ಅದ್ರ ಬದಲು ಈ ತರ ಬರಿಬೋದಾ? ನೋಡಿ ಇಲ್ಲಿ ಈ ತರ ಸ್ವಲ್ಪ ತಗೊಂಡು ಇಲ್ಲಿಗೆ ಕನೆಕ್ಟ್ ಮಾಡಬಹುದಾ? ಸೇಮ್ ಆಯ್ತು ನೋಡಿ, ಇಲ್ಲೂ ಕೂಡ ಅದೇ ಲೈನಿಗೆ ಕನೆಕ್ಟ್ ಆಗಿದೆ, ಇಲ್ಲಿಂದನೇ ಕನೆಕ್ಟ್ ಮಾಡಿದ್ರು ಕೂಡ ಅದೇ ಲೈನಿಗೆ ಕನೆಕ್ಟ್ ಆದಂಗಾಯ್ತು ಅಲ್ವಾ? ಸೇಮ್ ಲೈನ್ಗೆ ಕನೆಕ್ಟ್ ಆಗಿರುತ್ತೆ. ಸೊ 6 ಓಮ್ ರೆಸಿಸ್ಟೆನ್ಸ್ ಈ ತರ ಬರಿಬಹುದು. ನೆಕ್ಸ್ಟ್ 5 ಓಮ್ ರೆಸಿಸ್ಟೆನ್ಸ್ ನೋಡಿ, ಈ ಒಂದು ಲೈನಿಗೆ ಕನೆಕ್ಟ್ ಆಗಿದೆ ಅಲ್ವಾ? ಸೊ ಅದನ್ನ ನಾನು ಇಲ್ಲಿ ಕನೆಕ್ಷನ್ ಕೊಡ್ತೀವಿ ಹೋಗ್ತೀನಿ. ನೋಡಿ ಇಲ್ಲಿ ಇಲ್ಲಿಂದ ತಗೊಂಡ್ಬಿಟ್ಟು ಇಲ್ಲಿ ಕನೆಕ್ಷನ್ ಅನ್ನ ಕೊಡ್ತಾ ಹೋಗ್ತೀನಿ, 5 ಓಮ್ ರೆಸಿಸ್ಟೆನ್ಸ್. ಸೊ ಏನಾಯ್ತು, ಸೇಮ್ ಇದೇ ಲೈನಿಗೆ ಕನೆಕ್ಟ್ ಆಗಿರೋದು. ಸೊ ಲೈನಿಗೆ ಸೇಮ್ ಲೈನ್ಗೆ ಕನೆಕ್ಟ್ ಆಗಿದ್ರೆ ಸಾಕು. ಸೊ ಈಗ ಏನಾಯ್ತು, 5 ಓಮ್ ಮತ್ತೆ 7 ಓಮ್ ಪ್ಯಾರಲಲ್ ಆಗಿದ್ದಾವೆ, 6 ಓಮ್ ರೆಸಿಸ್ಟೆನ್ಸ್ ಮತ್ತೆ 9 ಓಮ್ ರೆಸಿಸ್ಟೆನ್ಸ್ ಎರಡು ಕೂಡ ಪ್ಯಾರಲಲ್ ಆಗಿದ್ದಾವೆ. ಎರಡು ರೆಸಿಸ್ಟರ್ಗಳು ಏನಾದ್ರೂ ಪ್ಯಾರಲಲ್ ಆಗಿದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡೋದು? ಆರ್ ಪಿ ವಿಲ್ ಬಿ ಈಕ್ವಲ್ ಟು R1 ಇಂಟು R2 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಇದು ಯಾವಾಗ ಕೇವಲ ಎರಡು ರೆಸಿಸ್ಟೆನ್ಸ್ಗಳು ಪ್ಯಾರಲಲ್ ಆಗಿದ್ರೆ. ಸೊ ಎರಡೇ ಅಲ್ವಾ ಇರೋದು, 6 ಮತ್ತೆ 9 ಪ್ಯಾರಲಲ್ ಆಗಿದ್ದಾವೆ, 7 ಮತ್ತೆ 5 ಪ್ಯಾರಲಲ್ ಆಗಿದ್ದಾವೆ. ಸೊ ಫಸ್ಟ್ ಇವರಿಬ್ರು ಮಧ್ಯೆ ಅಪ್ಲೈ ಮಾಡ್ತಾ ಹೋಗೋಣ, 7 ಮತ್ತೆ 5. ಸೊ ಲೆಟ್ ಅಸ್ ಟೇಕ್ 7 ಆಸ್ R1, 7 ಅನ್ನ R1 ಅಂತ ತಗೊಳ್ಳೋಣ, ಮತ್ತೆ 5 ಅನ್ನ R2 ಅಂತ ತಗೊಳ್ಳೋಣ. ಸೊ 7 ಇಂಟು 5 ಹೋಲ್ ಡಿವೈಡೆಡ್ ಬೈ 7 ಪ್ಲಸ್ 5, 7 5 35 ಹೋಲ್ ಡಿವೈಡೆಡ್ ಬೈ 7 ಪ್ಲಸ್ 5 ಅಂತ ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? 12. ಸೊ ಆರ್ ಪಿ ವಿಲ್ ಬಿ ಈಕ್ವಲ್ ಟು 35 divided by 12.
ಸೊ 35 ಡಿವೈಡೆಡ್ ಬೈ 12 ವ್ಯಾಲ್ಯೂ ಎಷ್ಟಾಗುತ್ತೆ 2.9167 2.9167 ಸಾಕು 2.91 ಓಮ್ ಸಾಕು ಸರಿನಾ. ಸೊ ಇವಾಗ ಇವೆರಡನ್ನೂ ಕೂಡ ಸೇರಿಸಿ ನಾನು ಈ ಥರ ಡಾಟ್ ಲೈನ್ ಹಾಕಿರ್ತೀನಿ, ನೀವು ಡಾಟೆಡ್ ಲೈನ್ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಇದಷ್ಟು ಕೂಡ ಸೇರಿಸಿ ನಮಗೆ ಆರ್ ಈಕ್ವಲೆಂಟ್ ವ್ಯಾಲ್ಯೂ ಏನು ಬಂತು, ಇದಷ್ಟು ಕೂಡ ಸೇರಿಸಿ 2.91 ಓಮ್ ಬಂತು. ಸೊ ಈಗ ಇವೆರಡನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ, 6 ಮತ್ತು 9. ಸೊ ಆರ್ ಪಿ ವಿಲ್ ಬಿ ಈಕ್ವಲ್ ಟು 6 ನಾವು R1 ಅಂತ ತೊಗೊಂಡು 9 R2 ಅಂತ ತೊಗೊಂಡ್ರೆ 6 into 9 whole divided by 6 plus 9. 9 6 54 whole divided by 9 plus 6 ಅಂತಂದ್ರೆ 15. ಸೊ ವ್ಯಾಲ್ಯೂ ಏನಾಗುತ್ತೆ ನಮಗೆ, ವ್ಯಾಲ್ಯೂ ಈಸ್ 54 whole divided by 15 ಅಂತಂದ್ರೆ 3.6. ಸೊ ಆರ್ ಪಿ ಈಸ್ ಈಕ್ವಲ್ ಟು 3.6 ಓಮ್. ಸೊ ಇಲ್ಲಿ ರೆಸಿಸ್ಟೆನ್ಸ್ಗಳಿಗೆ ಎಸ್ ಐ ಯೂನಿಟ್ ಬರೆಯೋದನ್ನ ಮರಿಬೇಡಿ, ಓಮ್. ಸೊ ಈಗ ಇದಷ್ಟು ಕೂಡ ಸೇರಿಸಿ ನನಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನು ಬಂದಿದೆ, ಇಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಸ್ 3.6 ಓಮ್. 3.6 ಓಮ್. ಈಗ ಈ 3.6 ಓಮ್ ಇದಷ್ಟು ಕೂಡ ಸೇರಿಸಿ 2.91 ಓಮ್. ಸೊ ಇವೆರಡನ್ನು ಕೂಡ ಮರ್ಜ್ ಮಾಡಿ ಇನ್ನೊಂದು ಸರ್ಕ್ಯೂಟ್ ಅನ್ನು ಬರಿಬೇಕಾಗುತ್ತೆ. ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ 2.91 ಓಮ್ and here we are having the total resistance of 3.6 ohm. This is point A, this is point B. ಈಗ ನೀವು ನೋಡಿದ್ರೆ ಇವೆರಡು ಕೂಡ ಸೀರೀಸ್ ಅಲ್ಲೇ ಇದಾವೆ. ಸೊ ಇವೆರಡು ಕೂಡ ಸೀರೀಸ್ ಅಲ್ಲಿ ಇದಾವೆ ಅಂತಂದ್ರೆ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಆಡ್ ಮಾಡಿ. ಸೊ 2.91 ಪ್ಲಸ್ 3.6, ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 2.91 ಪ್ಲಸ್ 3.6 ವ್ಯಾಲ್ಯೂ 6.51 ಓಮ್. 6.51 ಓಮ್. ಸೊ ಇವಾಗ ಏನಂತ ಬರಿಬಹುದು ನೋಡಿ, ಇಲ್ಲಿ ಎ ಅನ್ನೋ ಪಾಯಿಂಟ್ ಇದೆ, ಇಲ್ಲಿ ಬಿ ಅನ್ನೋ ಪಾಯಿಂಟ್ ಇದೆ, ಅದ್ರ ಮಧ್ಯೆ ಇರುವಂತಹ ರೆಸಿಸ್ಟೆನ್ಸ್ ಅನ್ನ ನಾವು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂದಿರೋದು ನನಗೆ 6.51 ಓಮ್. ಸೊ 6.51 ಓಮ್ ಇಸ್ ದ ವ್ಯಾಲ್ಯೂ ಫಾರ್ ಆರ್. ಸೊ ಆರ್ ಅಂತ ಬರೆದ್ಬಿಡ್ರಿ, ನಿಮಗೆ ಫೈನಲ್ ಆನ್ಸರ್ ಸಿಕ್ದಂಗಾಯ್ತು. ಏನಾದ್ರೂ ಕೂಡ ರೆಸಿಸ್ಟೆನ್ಸ್ ವ್ಯಾಲ್ಯೂ 6.51 ಆಗಿದ್ರೆ ನಮಗೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಟು ಲೋಡ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸರಿನಾ. ಸೊ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗ್ಬೇಕು. ಈ ತರ ಜಂಪರ್ಸ್ ಗಳನ್ನ ಇದನ್ನ ಏನಂತ ಕರಿತೀವಿ ನಾವು, ಜಂಪರ್ ಅಂತ ಕರಿತಾ ಹೋಗ್ತೀವಿ. ಜಂಪರ್ ಅಂತಂದ್ರೆ ಈ ಒಂದು ಲೈನು ಮತ್ತೆ ಇನ್ನೊಂದು ಲೈನು ಒಂದೊಂದೊಂದು ಕನೆಕ್ಟ್ ಆಗಬಾರ್ದು, ಓವರ್ಲ್ಯಾಪ್, ಅದ್ರ ಮೇಲೆ ಇದು ಇನ್ನೊಂದು ವೈರ್ ಬಂದಂಗೆ ಆ ತರ. ಸೊ ಈ ತರ ಜಂಪರ್ಸ್ ಅನ್ನ ಕೊಟ್ಟಾಗ ಆದಷ್ಟು ನೀವು ಸಿಂಪ್ಲಿಫೈಡ್ ಸರ್ಕ್ಯೂಟ್ ಅನ್ನ ಬರ್ಕೊಳೋದಕ್ಕೆ ಟ್ರೈ ಮಾಡ್ತಾ ಹೋಗಿ. ಸೊ ಸಿಂಪ್ಲಿಫೈಡ್ ಸರ್ಕ್ಯೂಟ್ ಇಂದ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಪ್ಯಾರಲಲ್ ಇರೋದನ್ನ ಪ್ಯಾರಲಲ್ ಆಗಿ, ಸೀರೀಸ್ ಆಗಿರೋದನ್ನ ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಂಡು ವ್ಯಾಲ್ಯೂಗಳನ್ನ ಕಂಡುಹಿಡಿಬಹುದು. ಸೊ ಒಂದೇ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಅರ್ಥ ಆಗಲ್ಲ, ಒಂದು 3-4 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಅನ್ನ ಕಲಿಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.